ಪೆಟ್ರೋಲ್ ಹಾಕಿ ಓಲಾ ಬೈಕ್ ಶೋರೂಮ್ ಸುಟ್ಟ ಮೊಹಮ್ಮದ್ ನದೀಮ್. ಬೈಕ್ ರಿಪೇರಿ ನೆಪದಲ್ಲಿ ಕಂಪ್ಲೇಂಟ್ ಮಾಡಿದ ಈ ದುಷ್ಟ ನದೀಮ್ ಕೊನೆಗೆ ಶೋರೂಮ್ ಸಿಬ್ಬಂದಿ ಮೇಲೆ ಏಕಾಏಕಿ ಹರಿಹಾಯ್ದು ಅವರ ಸ್ನೇಹಿತರ ಗ್ಯಾಂಗ್ ಜೊತೆ ನುಗ್ಗಿ ಶೋರೂಮ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾನೆ. ಪರಿಣಾಮ 6 ಬೈಕ್ ಹಾಗೂ ಅನೇಕ ಕಂಪ್ಯೂಟರ್ ಉಪಕರಣಗಳು ಇನ್ನಿತರೆ ಅಧಿಕ ಬೆಲೆಯ ವಸ್ತುಗಳನ್ನು ನಾಶ ಮಾಡಿದ್ದಾನೆ. ಗುಲ್ಬರ್ಗಾ ನಗರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯವಿದ್ದು ಇಲ್ಲಿ ನಿಷೇಧಿತ ಸಂಘಟನೆಗಳು ಸಹ ಕಾರ್ಯಚಟುವಟಿಕೆ ನಡೆಸುತ್ತಿರುವುದು ಅನೇಕ ಬಾರಿ ಕಂಡುಬಂದಿದೆ. ಪದೇ ಪದೇ ಸಾರ್ವಜನಿಕ ಹಾಗೂ ಸರ್ಕಾರಿ ಆಸ್ತಿಗಳನ್ನು ನಾಶ ಮಾಡುತ್ತಿರುವುದು ಎಷ್ಟು ಸರಿ? ಸರ್ಕಾರ ಶಿಕ್ಷಿಸುವ ಬದಲು ಇಂಥವರಿಗೆ ರಕ್ಷಣೆ ನೀಡುತ್ತಿದೆ ಎನ್ನುವುದು ಇಲ್ಲಿಯ ಜನರ ವಾದ. ರಾಜ್ಯದಲ್ಲಿ ಒಂದೇ ಧರ್ಮದ ಒಂದೇ ಕೋಮಿನ ಜನರಿಗೆ ಕಾನೂನು ರಕ್ಷಣೆ ಸಿಗುತ್ತಿದೆ, ಅಪರಾಧಿಗಳಿಗೆ ಸ್ವರ್ಗವಾಗಿ ಕರ್ನಾಟಕ ಮಾರ್ಪಟ್ಟಿದೆ ಎನ್ನಲು ಇಂತಹ ಘಟನೆಗಳು ಸಾಕ್ಷಿ.